ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಮಖನಿ ರೆಸಿಪಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ರೆಸ್ಟೋರೆಂಟ್ ಟೇಸ್ಟೇ ಬರುತ್ತೆ. ಮೊದಲಿಗೆ 1 ಕಪ್ ಅಷ್ಟು ಕರಿ ಉದ್ದಿನ ಕಾಳು, 1 ಟೇಬಲ್ ಸ್ಪೂನ್ ಅಷ್ಟು ರಾಜ್ಮಾ ಕಿಡ್ನಿ ಬೀನ್ಸ್ ಅಂತೀವಲ್ಲ, 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಎಲ್ಲ ಚೆನ್ನಾಗಿ 3-4 ಸತಿ ತೊಳೆದು ನೆನೆಸಿಟ್ಕೊಳ್ಬೇಕು. ನಾನು ಸುಮಾರು 10-12 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. 2 ಟೊಮೆಟೊನ ಸುಮಾರು 10 ನಿಮಿಷ ನೀರಲ್ಲಿ ಬೇಯಿಸ್ಕೊಳ್ಬೇಕು. ಅದು ಬೆಂದ ನಂತರ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ತಣ್ಣಗಾದ ಮೇಲೆ ಪ್ಯೂರಿ ಮಾಡಿಟ್ಕೊಳ್ಬೇಕು. ಇದು ಟೀ ಇನ್ಫ್ಯೂಸರ್ ಅಂತ. ಇದರೊಳಗಡೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಬೇಳೆ ಜೊತೆ ಬೇಯಿಸೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಇದಿಲ್ಲ ಅಂತಂದ್ರೆ ಒಂದು ಬಟ್ಟೆ ಒಳಗಡೆ ಎಲ್ಲ ಸ್ಪೈಸಸ್ ಹಾಕಿ ಗಂಟಾಕಿ ಕೂಡ ಇಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸುಮಾರು 5-6 ನಿಮಿಷ ಪ್ರೆಷರ್ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಟೀ ಇನ್ಫ್ಯೂಸರ್ ಒಳಗಿರೋ ಸ್ಪೈಸಸ್ನೆಲ್ಲ ತೆಗೆದು ಬೇಳೆನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಸ್ಪೈಸಸ್ ಎಲ್ಲ ಮತ್ತೆ ಬೇಳೆ ಜೊತೆ ಹಾಕಿದ್ರೆ ಹುಡ್ಕೋದ್ ಕಷ್ಟ ಅಂತ ಟೀ ಇನ್ಫ್ಯೂಸರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದು. ಒಂದು ಪಾತ್ರೆಗೆ ಬೆಣ್ಣೆ ಸೇರಿಸ್ಕೊಂಡು ಅದು ಕಾದ ನಂತರ 1 ಪಲಾವ್ ಎಲೆ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬೆಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ನಂತರ ಹೆಚ್ಚಿಟ್ಕೊಂಡಿರುವ 1 ಈರುಳ್ಳಿ, ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದು ಲೈಟ್ ಪಿಂಕ್ ಆಗೋ ತನಕ ಬಾಡಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜಜ್ಜಿರೋ ಶುಂಠಿ ಹಾಗೂ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ ಅಷ್ಟು ಟೊಮೆಟೊ ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ 2-3 ಚಮಚ ಸೇರಿಸ್ಕೊಳ್ಬೋದು. ನಂತರ 1 ಟೀ ಸ್ಪೂನ್ ಹುರಿದು ಪುಡಿ ಮಾಡ್ಕೊಂಡಿರುವ ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ 2-3 ನಿಮಿಷ ಎಣ್ಣೆ ತೇಲೋ ತನಕ ಬೇಯಿಸ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ ಪ್ಯೂರಿ ಎಲ್ಲ ಬೆಂದ ನಂತರ 1/2 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಸ್ವಲ್ಪ ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ತೆಳ್ಳಕ್ಕೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಬೆಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ವಲ್ಲ ಟೊಮೆಟೊ ಹಾಗೂ ಈರುಳ್ಳಿ ಮಿಶ್ರಣನ ಈಗ ಬೆಂದಿರೋ ಬೇಳೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ. ಕಡೆಯದಾಗಿ 1/2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೂ ಇಲ್ಲಿ ನಾನು 1/2 ಸ್ಯಾಶೆ ಅಷ್ಟು ಮ್ಯಾಗಿ ಮ್ಯಾಜಿಕ್ ಮಸಾಲ ಬಳಸ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನಿಲ್ಲಿ ಬರೀ 1/2 ಸ್ಯಾಶೆ ಮಾತ್ರ ಹಾಕೊಳ್ತಾ ಇದ್ದೀನಿ. ಈ ಮ್ಯಾಜಿಕ್ ಮಸಾಲಾನ ನೀವು ಯಾವ ಗ್ರೇವಿಗೆ ಬೇಕಂದ್ರೂ ಬಳಸ್ಕೊಳ್ಬೋದು. ಬಹಳ ರುಚಿ ಕೊಡುತ್ತೆ ಇದು.
ದಾಲ್ ಮಖನಿ ರುಚಿಯಾಗಿ ಬರಬೇಕು ಅಂದರೆ ಮೇನ್ ಸೀಕ್ರೆಟ್ ಏನು ಅಂದರೆ ಸಣ್ಣ ಉರಿಯಲ್ಲಿ ಸುಮಾರು ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ. ರೆಸ್ಟೋರೆಂಟಲ್ಲೆಲ್ಲ 10ರಿಂದ 12 ಅವರೆಲ್ಲ ಬೇಯಿಸ್ಕೊಳ್ತಾರೆ. ನಾನಿಲ್ಲಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೀನಿ. ನಂತರ ನಾನು ಕಸೂರಿ ಮೇಥಿನ ಡೈರೆಕ್ಟಾಗಿ ಹಾಕೊಳ್ತಾ ಇಲ್ಲ. ಇಲ್ಲಿ ಸಣ್ಣ ಪ್ಯಾನಲ್ಲಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಭಾಳ ರುಚಿ ಕೊಡುತ್ತೆ, ಡಿಫ್ರೆನ್ಸ್ ಆಗುತ್ತೆ. ಹಾಗೆ ಹಾಕೊಳ್ಳೋದಕ್ಕೂ ಈ ಥರ ಹುರಿದು ಪುಡಿ ಮಾಡಿ ಸೇರಿಸ್ಕೊಳ್ತೀವಲ್ಲ, ರುಚಿ ಚೆನ್ನಾಗಿರುತ್ತೆ. ಈಗ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಸೂರಿ ಮೇಥಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಅರ್ಧದಿಂದ 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಬೋದು. ಇದು ಮಿಕ್ಸಿಯಲ್ಲೇ ಪುಡಿ ಮಾಡ್ಕೋಬೇಕು ಅಂತ ಏನಿಲ್ಲ. ಇದು ಲೋ ಫ್ಲೇಮಲ್ಲಿಟ್ಟು ನಾವು ಬಿಸಿ ಮಾಡಿರ್ತೀವಲ್ಲ, ಕೈಯಲ್ಲೇ ಪುಡಿ ಆಗಿಬಿಡುತ್ತೆ. ಇದು ಪುಡಿ ಮಾಡಿ ಸೇರಿಸ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 1ರಿಂದ 2 ಟೇಬಲ್ ಸ್ಪೂನ್. ಹಾಗೂ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಯಾವುದೇ ಗ್ರೇವಿಗೆ ಒಂದು ಒಳ್ಳೆ ಸ್ಮೋಕಿ ಫ್ಲೇವರ್ ಕೊಡಬೇಕಂದ್ರೆ ಈ ರೀತಿ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ. ನಾನಿಲ್ಲಿ ಸಣ್ಣ ಪೀಸ್ ಇದ್ದಲು ತೊಗೊಂಡಿದ್ದೀನಿ, ಚಾರ್ಕೋಲ್ನ. ಅದನ್ನು ಡೈರೆಕ್ಟಾಗಿ ಗ್ಯಾಸ್ ಫ್ಲೇಮ್ ಮೇಲೆ ಸುಮಾರು 3ರಿಂದ 4 ನಿಮಿಷ ಸುಟ್ಕೊಳ್ತಾ ಇದ್ದೀನಿ. ಅದು ಕೆಂಪು ಸ್ಪಾಟ್ಸ್ ಬರುತ್ತೆ, ಅಲ್ಲಿ ತನಕ ಸುಟ್ಕೊಳ್ಬೇಕಾಗತ್ತೆ ನಿಧಾನಕ್ಕೆ. ಹಿಂದೆ ಮುಂದೆ ಈ ಥರ ತಿರುಗಿಸ್ಕೊಂಡು ಸ್ವಲ್ಪ ನಿಧಾನ ಆಗುತ್ತೆ. ಕೆಲವು ಸತಿ 5-6 ನಿಮಿಷದ ಮೇಲೆ ಆಗುತ್ತೆ. ಆ ಕೆಂಪು ಸ್ಪಾಟ್ಸ್ ಏನಾದರೂ ಬರತಕ್ಕ ಶುರು ಆಗದಾಗ ತಗೊಂಬಿಡಿ. ಈ ಥರ ಸಣ್ಣ ಕಟೋರಿ, ಸ್ಟೀಲ್ದಾದರೂ ಗ್ಲಾಸ್ದಾದರೂ ಪರವಾಗಿಲ್ಲ, ಗ್ರೇವಿ ಮೇಲಿಟ್ಟು ಅದು ಸುಟ್ಟ ಚಾರ್ಕೋಲ್ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕಿದಾಗ ನೋಡಿ ಈ ರೀತಿ ಹೊಗೆ ಬರುತ್ತೆ. ಹೊಗೆ ಬಂದಾಗ ತಕ್ಷಣ ಮುಚ್ಚಳ ಮುಚ್ಚಿಬಿಟ್ಟು ಸುಮಾರು 2 ನಿಮಿಷ ಹಾಗೆ ಬಿಟ್ಬಿಡಿ. 2 ನಿಮಿಷ ಮುಚ್ಚಳ ಮುಚ್ಚಿ ಹೀಗೆ ಬಿಡೋದ್ರಿಂದ ಆ ಗ್ರೇವಿ ಹೊಗೆನೆಲ್ಲ ಎಳ್ಕೊಳ್ಳುತ್ತೆ, ಒಳ್ಳೆ ಸ್ಮೋಕಿ ಫ್ಲೇವರ್ ಬರುತ್ತೆ ಗ್ರೇವಿಗೆ. ನೋಡಿ ಈಗ ಹೊಗೆ ಎಲ್ಲ ಕಮ್ಮಿ ಆಗಿದೆ. ಸೊ ಈಗ ಗ್ಯಾಸನ್ನು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ನ ಟಾಪಿಂಗಿಗೆ ಬಳಸಿದ್ದೀನಿ. ಅರ್ಧ ಕಪ್ಪಷ್ಟು ಗ್ರೇವಿಗೆ ಸೇರಿಸ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಮಖನಿ ಈಗ ಮಾಡ್ಕೊಂಡ್ವಿ ಅಂತ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.